ಮಂಜು ತುಂಬ ಚೆನ್ನಾಗಿ ಆಡ್ತಿದ್ರು. ಲಾಸ್ಟಲ್ಲಿ ಎಲ್ಲ ಒಂದು ಸ್ವಲ್ಪ ವೀಕ್ ಆದರು ಅನ್ಸುತ್ತೆ. ಸುದೀಪ್ ಸರ್ ಇದ್ರೆ ಬೆಟರ್. ಅವ್ರನ್ನ ನೋಡೋದಕ್ಕೆ ನಾವು ಬಿಗ್ ಬಾಸ್ ನೋಡ್ತಾ ಇರ್ತೀವಿ. ಕರ್ನಾಟಕದ ಹನುಮಂತ ವಿನ್ ಆಗ್ತಾನೆ. ಹನುಮಂತನಿಗೆ ತಲೆ ಯೂಸ್ ಮಾಡ್ಕೊಂಡು ನಾವು ನಮ್ಮ ಉತ್ತರ ಕರ್ನಾಟಕದಲ್ಲ ಅಲ್ಲ, ಆ ಕಡೆ ಅವ್ರ ತಲೆ ಜಾಸ್ತಿ ಯೂಸ್ ಮಾಡೋದಲ್ಲ, ಅದಕ್ಕೋಸ್ಕರ ಮೇ ಬಿ ತ್ರಿವಿಕ್ರಮ್ ಗೆಲ್ಬಹುದು ಅಂತ ಒಂದು ಹೋಪ್ ಇದೆ. ಇವನ್ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ಗ್ರ್ಯಾಂಡ್ ಫಿನಾಲೆ ಇವತ್ತು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ ಕ್ಯೂರಿಯಾಸಿಟಿ ಎಲ್ಲರಲ್ಲಿ ಯಾರು ಗೆಲ್ಬೋದು ಅಂತ? ನನಗೆ ಯಾರು ಗೆಲ್ಲಬೇಕು ಅಂದರೆ ಹನುಮಂತು, ಇಲ್ಲಾಂದರೆ ಮೋಕ್ಷಿತ ಗೆಲ್ಲಬೇಕು ಅಂತ. ಅಂದರೆ ಅವ್ರು ಚೆನ್ನಾಗಿ ಆಟ ಆಡಿದ್ದಾರೆ. ಹನುಮಂತು ಎಲ್ಲದರಲ್ಲೂ ಇದ್ದಾನೆ, ಸಿಂಗಿಂಗ್ ಆಗಲಿ, ಎಂಟರ್ಟೈನ್ಮೆಂಟು, ಗೇಮ್ ಹೆಂಗೆ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾನೆ, ಅದಕ್ಕೆ ಹನುಮಂತು ವೋಟ್ ಮಾಡ್ತಿದ್ದೀವಿ. ಮೋಕ್ಷಿತ ಯಾಕಂದರೆ ಅವಳು ಕ್ಯಾರೆಕ್ಟರ್ ಬಿಟ್ಕೊಟ್ಟಿಲ್ಲ, ಇಲ್ಲಿನೂ ಚೆನ್ನಾಗಿ ಆಡಿದ್ದಾಳೆ, ಅದಕ್ಕೋಸ್ಕರ. ಹಾಂ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾಳೆ, ಎಲ್ಲ ಯಾವುದೂ ಮಿಸ್ ಮಾಡಿಲ್ಲ ಇಲ್ಲಿವರೆಗೂ. ಕಂಟೆಸ್ಟೆಂಟಲ್ಲಿ ಮೋಕ್ಷಿತ ಫೇವ್ರೇಟು. ಹಾಂ ಮೋಕ್ಷಿತನೇ ಫೇವ್ರೇಟ್. ಹಾಂ ಅವರೇ ಗೆಲ್ಲಬೇಕು ಅಂತ. ಟಾಸ್ಕಲ್ಲಿನೂ ಆಡ್ತಾರೆ, ಬಟ್ ವ್ಯಕ್ತಿತ್ವದಲ್ಲಿ ಜಾಸ್ತಿ ತುಂಬ ಚೆನ್ನಾಗಿದ್ದಾರೆ. ಚೆನ್ನಾಗಿ ಹಚ್ಕೊಂಡಿರ್ತಾರೆ. ಕೆಲವ್ರಿಗೆ ಅವರು ತೋರಿಸೋ ಕನ್ಸರ್ನ್ ಆಗಲಿ, ಪ್ರೀತಿ ಆಗಲಿ ಯಾವತ್ತೂ ಚೇಂಜ್ ಮಾಡ್ಕೊಂಡಿಲ್ಲ. ಅವ್ರ ಜೊತೆ ಯಾರೇ ಜಗಳ ಆಡಿದ್ರು ಕೂಡ ಅವ್ರು ಚೆನ್ನಾಗೇ ಇದ್ದಾರೆ. ಹಾಂ ಇನ್ನೋಸೆಂಟ್ಸೇ ಇದ್ದಾರೆ ಅವರು. ಅಂದರೆ ಕೆಲವರು ಟ್ರೋಲ್ ಮಾಡೋದಂತೂ ಮಾಡೇ ಮಾಡ್ತಾರೆ, ಬಟ್ ಅವರು ಹೇಗಿದ್ದಾರೆ ಹಾಗೇ ಇದ್ದಾರೆ, ಇನ್ನೋಸೆಂಟ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಸೊ ಇವಾಗ 6 ಜನ ಸೆಲೆಕ್ಷನ್ ಆಗಿದ್ದಾರೆ. ಸೊ ಇವತ್ತು 3 ಜನ ಎಲಿಮಿನೇಟ್ ಆಗಬೇಕು. ಸೊ ಯಾರು ಹೆಸರು ತಗೊಳ್ತೀರಾ? ನಾನು ತೊಗೊಳ್ಳೋದಾದರೆ ಒಂದು ಭವ್ಯನ್ ತೊಗೊತೀನಿ. ಭವ್ಯನ್ ಬಿಟ್ಟರೆ ಟಾಪ್ 5 ಅವರು ಅಷ್ಟು ಚೆನ್ನಾಗಿದ್ದಾರೆ. ನನಗೆ ಟಾಪ್ 3ಯಲ್ಲಿ ತ್ರಿವಿಕ್ರಮ್ ಒಬ್ರು ಇರಬೇಕು, ಹನುಮಂತು ಮೋಕ್ಷಿತ ಇರಬೇಕು ಅಂತ. ಎಲ್ಲ ಬೇರೆ ಕಡೆ ನೋಡಿದ್ರೆ ಹನುಮಂತು ಇಲ್ಲ ತ್ರಿವಿಕ್ರಮ್ ಬರುತ್ತೆ ಅಂತ ಇದೆ, ಬಟ್ ನನಗೆ ಇಷ್ಟ ಅಂತಂದರೆ ಅವರಿಬ್ಬರು ಇಷ್ಟ. ಕರ್ನಾಟಕದ ಹನುಮಂತ ವಿನ್ ಆಗ್ತಾನೆ. ಯಾಕೆ ಸರ್? ಅವನು ಮುಗ್ಧ ಮನುಷ್ಯ, ಅವನು ಒಳ್ಳೆ ಆಟ ಆಡ್ತಾ ಇದ್ದಾನೆ. ಎಲ್ಲರನ್ನೂ ಮೆಟ್ಟಿ 50 ಡೇಸ್ ಆದ ಒಳಗೆ ಬಂದರೂ ಸಹ ಎಲ್ಲರನ್ನೂ ಮೆಟ್ಟಿ ಒಳ್ಳೆ ಆಟ ಆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಎಲ್ಲ ಕನ್ನಡ ಮನೆಗೆ ಗೆದ್ದಿದ್ದಾನೆ. ಹೀಗಾಗಿ ಕನ್ನಡ ನೋಡಿದ್ದೀನಿ ಸರ್. ಈ ಸೀಸನಲ್ಲಿ ಹನುಮಂತ ಯಾವುದು ಒಳಗಡೆ ಬಂದ ಅವತ್ತೇ ನೋಡ್ತಾ ಇದ್ದೀನಿ. ಮೋಕ್ಷಿತ ಇರಬೇಕು. ಮುಗ್ಧ ಮನಸ್ಸು, ಒಳ್ಳೆ ವ್ಯಕ್ತಿತ್ವ, ಯಾರ ತಂಟಕ್ಕೆ ಹೋಗಲ್ಲ, ತಮ್ಮ ಆಟ ಅಂತ ಮಾಡ್ಕೊಂಡು ಹೋಗ್ತಾರೆ, ಪರ್ಫೆಕ್ಟ್ ಆಡ್ಕೊತ ಹೋಗ್ತಾರೆ. ನನಗೆ ಬಂದು ಹನುಮಂತು ವಿನ್ ಆಗಬೇಕಂತ ಇಲ್ಲ. ಎಲ್ಲರೂ ಕೆಲವ್ರು ಏನಂತಾರೆ, ಅವರು ಇಲ್ಲ ಇನ್ನೋಸೆಂಟ್ ಆಗಿಲ್ಲ ಅಂತ ಹೇಳ್ತಾರೆ, ಬಟ್ ಅವ್ರು ಯಾರು ಕೂಡ ಇನ್ನೋಸೆನ್ಸ್ ಅಷ್ಟು ಮುಖವಾಡ ಹಾಕೊಂಡು ಮಾಡೋಕ್ಕಾಗಲ್ಲ. ಬಟ್ ಅವರು ಡೇ 1ಇಂದನೂ ಹೇಗಿದ್ದಾರೋ ಆ್ಯಂಡ್ ಅದೇ ಪ್ರಾಮಾಣಿಕತೆಯಿಂದ ಆಡ್ತಿದ್ದಾರೆ. ಸೊ ನನಗೆ ಹನುಮಂತು ವಿನ್ ಆಗಬೇಕು. ಆ್ಯಂಡ್ ಎಲ್ಲರೂ ತ್ರಿವಿಕ್ರಮ್ ಅಂತಾರಲ್ವಾ, ನೀವು ನೋಡಿ ಫಸ್ಟ್ ಸ್ಟಾರ್ಟಿಂಗ್ 3 to 4 ವೀಕ್ಸ್ ನೋಡಿದ್ರೆ ಜಗದೀಶ್ ಅವ್ರದ್ದು ಮಾತ್ರ ಅಲ್ಲಿ ನಮಗೆ ಮೇಯ್ನ್ ಸಿಗ್ತಿದ್ದು. ತ್ರಿವಿಕ್ರಮ್ ಅವ್ರದ್ದು ಏನೂ ಇಲ್ಲ. ನನಗನ್ಸೋ ಪ್ರಕಾರ ಲೈಕ್ ವೈಲ್ಡ್ ಕಾರ್ಡ್ ಎಂಟ್ರಿ ಅದೆಲ್ಲ ನೋಡ್ದೇನೆ ನಮಗೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ಮೋರೋವರ್ TRP ಅಂತೆಲ್ಲ ಬಂದಿದ್ದೇ ಹನುಮಂತು. ಸೊ ಅವ್ರು ಬಂದ ಮೇಲಿಂದನೂ ಅವ್ರು ಒಂದು ವಿಷಯದಿಂದ ಅವರು ಇದಾಗ್ತಾ ಬರ್ತಿದ್ದಾರೆ. ಆ್ಯಂಡ್ ಮೋರೋವರ್ ಎಲ್ಲ ನೋಡ್ತಿದ್ದಾರೆ, ಹಳ್ಳಿ ಕಡೆಯಿಂದನೂ ತುಂಬ ನೋಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಂಗೆ ಹನುಮಂತು ವಿನ್ ಆಗಬೇಕು. 3 ಮೆಂಬರ್ಸ್ನ ಎಲಿಮಿನೇಟ್ ಮಾಡಬೇಕು ಅಂತ ಇದ್ದಾರಲ್ವಾ, ಸೊ ಯಾರ ಹೆಸರು ತಗೊಳ್ತೀರಾ? ಫಸ್ಟ್ ಭವ್ಯ ಆ್ಯಂಡ್ ರಜತ್. ಯಾಕೆ ಅಂತಂದರೆ ಅವರು ಟಾಸ್ಕಲ್ಲೆಲ್ಲ ಚೆನ್ನಾಗಿದ್ದಾರೆ, ಬಟ್ ಅವರು ಒಂದೊಂದು ಟೈಮ್ ಮಾತ್ರ ತುಂಬ ಮಾತಾಡೋ ಮಾತುಗಳು ಹಾರ್ಡ್ಲಿ ಚೆನ್ನಾಗಿದ್ದಾರೆ, ಬಟ್ ಮಾತಾಡೋ ಮಾತುಗಳು ಕೆಲವು ವರ್ಡ್ಸ್ಗಳಿದೆಯಲ್ಲ ಅದು ಬೇಡ ಅನಿಸುತ್ತೆ. ಆ್ಯಂಡ್ ಮಂಜು ತುಂಬ ಚೆನ್ನಾಗಿ ಆಡ್ತಿದ್ರು. ಲಾಸ್ಟಲ್ಲಿ ಎಲ್ಲ ಒಂದು ಸ್ವಲ್ಪ ವೀಕ್ ಆದರು ಅನಿಸುತ್ತೆ. ಸೊ ಮಂಜು ಬರ್ಬೋದು. ಮೋಕ್ಷಿತ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ. ಸೊ ಐ ಥಿಂಕ್ ಮೋಕ್ಷಿತ, ತ್ರಿವಿಕ್ರಮ್ ಆ್ಯಂಡ್ ಹನುಮಂತು ಅವರು ಟಾಪ್ 3ಯಲ್ಲಿ ಇರ್ತಾರೆ ಅಂತ. ಸೊ ಇವ್ರು 3 ಜನ ಬರ್ಬೋದು ಅಂತ ನನಗೆ ಅನ್ಸುತ್ತೆ. ಟಾಸ್ಕ್ ಹೊರತಾಗಿ ನಿಮಗೆ ಏನು ಇಷ್ಟ? ಅವ್ರ ಸಾಂಗ್ಸ್ ಹೇಳೋದು ಮತ್ತು ಇಂಡೈರೆಕ್ಟಾಗಿ ಅವ್ರ ಸಾಂಗ್ಸ್ ಇದರಲ್ಲಿ ಕನ್ವೆ ಮಾಡ್ತಾರಲ್ವ. ಈಗ ಇದು ಎಪಿಸೋಡಲ್ಲಿ ಅವ್ರು ಹೇಗೆ ಕನ್ವೆ ಮಾಡಿದ್ರು ಸಾಂಗಲ್ಲೇ, ಸೊ ಅದು ನನಗಿಷ್ಟ ಆಯಿತು. ಮತ್ತು ಅವ್ರ ಸಾಂಗ್ಸ್ ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರು ಹೇಳೋ ಸಾಂಗ್ ಪ್ರತಿಯೊಂದು ಕೂಡ ಅರ್ಥಪೂರ್ಣವಾಗಿರುತ್ತೆ, ಅದು ನನಗೆ ತುಂಬ ಇಷ್ಟ. ಈ ಬಾರಿ ಕಿಚ್ಚ ಸುದೀಪ್ ಅವರು ರಿಯಾಲಿಟಿ ಶೋ ಲಾಸ್ಟ್ ಅಂತ ಹೇಳ್ತಾರೆ. ಸೊ ನಿಮಗೆ ಅವ್ರ ಆ್ಯಂಕರಿಂಗ್ ಬಗ್ಗೆ 2 ಮಾತೇ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಮುಂದೆ ಮಾಡ್ಕೊಂಡು ಹೋಗಿದ್ರೆ ಇನ್ನೂ ನಮಗೆ ಎಂಟರ್ಟೈನ್ಮೆಂಟ್ ಸಿಗ್ತಿತ್ತು. ಬಟ್ ಅವರ ಒಪ್ಪಿಗೆಯಿಂದನೇ ಹೇಳಿರೋದ್ರಿಂದ ಅವ್ರು ಮೇ ಬಿ ಮೂವೀಸ್ ಕಡೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕು ಅಂತ ಹಂಗೆ ಮಾಡ್ತಿದ್ದಾರೆ ಅನಿಸುತ್ತೆ. ಅವ್ರ ವಿಷಯ ಅಲ್ಲ, ಅವ್ರು ಹೇಗೆ ನೋ ಐಡಿಯಾ. ನನಗೆ ಕನ್ನಡದಲ್ಲಿ ಐ ಥಿಂಕ್ ರಿಷಬ್ ಶೆಟ್ಟಿ ಆರ್ ಗಣೇಶ್. ಅಂದರೆ ಇವರು ಲೈಕ್ ಆ್ಯಂಕರಿಂಗ್ ಹೆಂಗಿರ್ಬೇಕಂದ್ರೆ ಅವ್ರಿಗೆ ಬುದ್ಧಿವಾದ ಹೇಳೋ ಥರನೂ ಇರಬೇಕು ಆ್ಯಂಡ್ ಸಾಫ್ಟಾಗಿ ಇರಬೇಕು, ಅವ್ರಿಗೆ ಬೈದು ಹೇಳೋ ಥರನೂ ಇರೋ ಥರ. ಅಂದರೆ ಐ ಥಿಂಕ್ ಈಗ ರಿಷಬ್ ಶೆಟ್ಟಿ ಅವ್ರದ್ದು ಯಾವುದೂ ಆ್ಯಂಕರಿಂಗ್ ನೋಡಿಲ್ಲ ನಾನು. ಗಣೇಶ್ ಅವ್ರದ್ದು ಎಲ್ಲ ಅವ್ರದ್ದು ಫನ್ನಿ ವೇ ಆ್ಯಂಡ್ ನಗೋದು ಆ ಥರ ಇರುತ್ತಲ್ವ. ವಿಲ್ಸಿ ಯಾರು ಮಾಡ್ಬೋದು ಅಂತ ನೋಡೋಣ, ಯಾರು ಬರ್ತಾರೆ ಅವ್ರು. ಸೊ ಯಾರು ಗೆಲ್ಲಬೇಕು ಅಂತ ನಿಮಗೆ ಅನಿಸುತ್ತೆ?
ನನಗೆ ತ್ರಿವಿಕ್ರಮ್ ಮತ್ತು ಆಮೇಲೆ ನಮ್ಮ ಎಷ್ಟಾದರೂ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ಇದ್ದಾನಲ್ಲ ಅವ್ನು ಗೆಲ್ಬೇಕಂತ ಆಸೆ ನನಗೆ. ಯಾಕೆ ಮೇಡಮ್ ಅವರಿಬ್ರು ಗೆಲ್ಬೇಕು? ಅಂದರೆ ಅವನು ಇದರೊಳಗೆ ಬಂದ್ರೂ ಆಮೇಲೆ ವಾಪಸ್ ಅವ್ನು ಇವಾಗ ಉತ್ತರ ಕರ್ನಾಟಕದ ಹುಡುಗ ಅಲ್ಲ, ಯಾಕಂದರೆ ನಾವು ಉತ್ತರ ಕರ್ನಾಟಕ ಜನ ಅಲ್ಲ, ಅದಕ್ಕೋಸ್ಕರ ನಮ್ಮ ಕಡೆದವ್ರು ಗೆಲ್ಬೇಕಂತ ನಮ್ಗೆ ಆಸೆ ಅಷ್ಟೇ. ಯಾವ ಹಂಗಾದ್ರೆ ಅವ್ರ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಆಮೇಲೆ ಇವರು ತ್ರಿವಿಕ್ರಮು ಅವರು ಚೆನ್ನಾಗಿ ಆಡ್ತಾರೆ ಟಾಸ್ಕದ್ದು. ಆಮೇಲೆ ಇವರು ಹನುಮಂತವರು ಚೆನ್ನಾಗಿ ಆಡ್ತಾರೆ. ಆದರೆ ಹನುಮಂತನಿಗೆ ತಲೆ ಯೂಸ್ ಮಾಡಿಕೊಂಡು ನಾವು ನಮ್ಮ ಉತ್ತರ ಕರ್ನಾಟಕ ಜನ ಅಲ್ಲ, ಆ ಕಡೆ ಅವ್ರ ತಲೆ ಜಾಸ್ತಿ ಯೂಸ್ ಮಾಡೋದಲ್ಲ, ಅದಕ್ಕೋಸ್ಕರ ಅವರು ಸಪೋರ್ಟ್ ಅವ್ರಿಗೆ ಮಾಡ್ತಿರೋದು. ನೋಡ್ತಿರ್ತೀನಿ ಎಲ್ಲ ಎಪಿಸೋಡ್ಸ್. ನಮ್ಗೆ ಯಾವುದಂತೇನಿಲ್ಲ, ನಾನು ಎಲ್ಲನೂ ಇಷ್ಟಪಡ್ತೀನಿ. ಹನುಮಂತಂದು ಯಾವುದೇ ಆಗಲಿ, ನಮ್ಮ ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಾನಲ್ಲ ಅವ್ನು ಆಡ್ತಾನಲ್ಲ ಅದು ಭಾಳ ಇಷ್ಟ ನಮ್ಗೆ ಅವ್ನು. ಅದ್ರ ಬಿಟ್ಟರೆ ತ್ರಿವಿಕ್ರಮ್ ಗೆಲ್ಬೋದು, ಬಿಟ್ಟರೆ ಇಲ್ಲಂತಂದ್ರೆ ಹನುಮಂತ ಗೆಲ್ಬೋದು ಅಷ್ಟೇ. ಇಲ್ಲ ಅವ್ರಂತರೂ ಲಾಸ್ಟ್ ಮಾಡೋದು ಬೇಡ ಅಂತ ನಾವು ಹೇಳ್ತೀವಿ, ಯಾಕಂದರೆ ಅವರು ಮಾಡ್ತಿರೋದಂತರೂ ಸೂಪರ್ ಐತೆ. ಆಮೇಲೆ ನಮ್ಮ ಜನ ಮೆಚ್ಚಿದ ನಾಯಕ ಅಂತಂದರೆ ಅವರು. ಇವಾಗ ಹೇಳ್ಬೇಕಂತಂದರೆ ಜನರನ್ನು ಆಮೇಲೆ ಎಲ್ಲರನ್ನ ಹಚ್ಕೊಳ್ಳೋದು ಅವ್ರು ಜಾಸ್ತಿ ಇಲ್ಲ, ಅದಕ್ಕೋಸ್ಕರ. ಯಾಕೆ ಸರ್ ರಜತ್ ಅವರೇ ಗೆಲ್ಬೇಕು? ಅವರು ಮಾತಾಡೋದು ಅದೆಲ್ಲ ಒಂಥರ ಚೆನ್ನಾಗಿದೆ, ಒಳ್ಳೆ ಫ್ಯಾಮಿಲಿ ಇದ್ರ ಥರ ಬಂದು ಒಂದು ಚೆನ್ನಾಗಿರುತ್ತೆ. ಅವರು ಜಗಳ ಎಲ್ಲ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಮೈಂಡು ಒಂದೊಂದು ಸತಿ ಒಬ್ಬರು ಒಂದೇ ಥರ ಇರೋಲ್ವಲ್ಲ ಮನುಷ್ಯರು, ಅದಕ್ಕೆ ಒಂದೊಂದು ಸತಿ ಆದರೆ ಮನಸ್ಸಲ್ಲಿ ಏನೂ ಇರೋದಿಲ್ಲ ಅಷ್ಟೇ. ಅವ್ರು ಬಿಟ್ಟರೆ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಮಂಜು ಅಂತ ಇದ್ದಾರೆ. ಮಂಜು. ನಾವು ಹನುಮಂತು ಅವರೇ ಗೆಲ್ಬೇಕಾ? ಹನುಮಂತು ಚೆನ್ನಾಗಿ ಇದು ಮಾಡ್ತಾರೆ, ಆಡ್ತಾರೆ. ಹನುಮಂತ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಹಾಂ, ಹನುಮಂತು ಚೆನ್ನಾಗಿ ಮಾಡ್ತಾರೆ. ಬೇರೆ ಯಾರು ಬರಬಾರ್ದಾ? ಯಾರು ಬರಬಾರ್ದು, ಹನುಮಂತು ಬರಬೇಕು. ನನ್ನ ಪ್ರಕಾರ ಹನುಮಂತ ಅವರು. ಯಾಕೆ ಮೇಡಮ್? ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವರು. ಒಳಗೊಂದು ಹೊರಗೊಂದು ಅನ್ನೋ ಥರ ಇಲ್ಲ. ಅವ್ರಿಗೆ ಏನು ಅನ್ಸುತ್ತೋ ಅದನ್ನು ಡೈರೆಕ್ಟಾಗಿ ಒಪಿನಿಯನ್ನ ಶೇರ್ ಮಾಡ್ತಾರೆ. ಅವ್ರು ಬಿಟ್ಟರೆ ಬೇರೆ ಯಾರು ಬರ್ಬೋದು? ರಜತ್ ಮೇಡಮ್. ಯಾಕೆ ಮೇಡಮ್? ಅವರು ಅಷ್ಟೇ ತುಂಬ ನಿಯತ್ತಾಗಿ ಆಡ್ಕೊಂಡು ಬಂದಿದ್ದಾರೆ, ಹಾಗಾಗಿ ಅವರು ಮೇ ಬಿ ಅವರಿಬ್ಬರು ಇರ್ಬೋದು. ಜಗಳ ಸುಮ್ಮನೆ ಆಡೋಲ್ಲ ಮೇಡಮ್, ಕಾರಣ ಇರುತ್ತೆ. ಈ ಬಾರಿ ಕಿಚ್ಚ ಸುದೀಪ್ ಅವರು ರಿಯಾಲಿಟಿ ಶೋ ಎಂಡ್ ಮಾಡ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ ಏನು? ಮುಂದೆ ಅಂದರೆ ಬೇರೆಯವ್ರು ಯಾರು ಬರ್ತಾರೋ ಇಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋದಿಲ್ಲ. ಸುದೀಪ್ ಸರ್ ಇದ್ದರೆ ಬೆಟರ್, ಚೆನ್ನಾಗಿರುತ್ತೆ. ಹೌದು, ಅವ್ರನ್ನ ನೋಡೋದಕ್ಕೆ ನಾವು ಬಿಗ್ ಬಾಸ್ ನೋಡ್ತಾ ಇರ್ತೀವಿ. ಸ್ಯಾಟರ್ಡೇ ಸಂಡೇ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಬೇರೆಯವ್ರು ಬಂದರೆ ಯಾರು ಅಷ್ಟು ನೋಡೋದು ಡೌಟೇ ಮೇಡಮ್. ತ್ರಿವಿಕ್ರಮ್. ಯಾಕೆ ಮೇಡಮ್? ಅವನು ಒಳ್ಳೆ ಆಟ ಆಡ್ತಾನೆ, ಮಾತಾಡ್ತಾನೆ ಚೆನ್ನಾಗಿ. ಹಂಗೆ ಅವ್ರು ಬಿಟ್ಟರೆ ಯಾರಿಲ್ಲ? ಅವ್ರು ಬಿಟ್ಟರೆ ಹನುಮಂತ. ಅವ್ರು ಯಾಕೆ ವಿನ್ ಆಗ್ಬೇಕು? ಹನುಮಂತ ಒಂಥರ ಸಾಫ್ಟ್ ನೇಚರ್, ನಿಧಾನ, ಯಾರ ಹತ್ರ ಗಲಾಟೆ ಮಾಡಲ್ಲ, ಒಂಥರ ಮೈಲ್ಡ್ ಆಗಿರ್ತಾನೆ. ಹಂಗೆ ನಾನು ಫುಲ್ ನೋಡಿದ್ದೀನಿ ಬಿಗ್ ಬಾಸ್. 6 ಮೆಂಬರ್ಸ್ ಸೆಲೆಕ್ಷನ್ ಆಗಿದ್ದಾರೆ. ಭವ್ಯ ಮತ್ತು ಮೋಕ್ಷಿತನೂ ಒಳ್ಳೆ ಕಂಡೆ. ಮೆಂಬರ್ಸ್ ಎಲಿಮಿನೇಟ್ ಆಗಬೇಕು ಇವತ್ತು, ಸೊ ಯಾರು ಆಗ್ಬೋದು? ನನಗೆ ಆಗ್ಬೋದು ಅಂದರೆ ಮಂಜು ಮಂಜು ಮತ್ತು ಮೋಕ್ಷಿತ ಆಗ್ಬೋದು, ಇಲ್ಲ ಅಥವಾ ಭವ್ಯ. ನಮಗೆ ರಜತ್ ಗೆಲ್ಲಬೇಕು. ಯಾಕೆ ಮೇಡಮ್? ಅವ್ರು ತುಂಬ ಚೆನ್ನಾಗಿ ಆಡಿದ್ರು, ಲಾಸ್ಟಲ್ಲಿ ಹೋದ್ರೂ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಅವ್ರು ಹೋದ್ಮೇಲೆ ಆಟ, ಅದಕ್ಕೆ ಅವ್ರು ಗೆಲ್ಲಬೇಕು ಅಂತ ನನಗನ್ಸುತ್ತೆ. ಯಾರು ಬೇಕಾದ್ರೂ ಗೆಲ್ಬೋದು. ಎಲ್ಲ ಫೈನಲಿಸ್ಟು ಕೂಡ ಒಳ್ಳೆ ಕಂಟೆಸ್ಟೆಂಟೇ ಇದ್ದಾರೆ, ಎಲ್ಲರೂ ಸ್ಟ್ರಾಂಗ್ ಮೆಂಬರ್ಸೇ ಇದ್ದಾರೆ, ಅದಕ್ಕೆ ಅವ್ರು ಫೈನಲ್ ರೀಚ್ ಆಗಿದ್ದಾರೆ. ಬಟ್ ನಮ್ಮ ಪ್ರಕಾರ ಆಲ್ಮೋಸ್ಟು ಮೇ ಬಿ ತ್ರಿವಿಕ್ರಮ್ ಗೆಲ್ಬೋದು ಅಂತ ಒಂದು ಹೋಪ್ ಇದೆ. ಇವನ್ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಮೇ ಬಿ ಅದು ಗೆಲ್ಬೋದು. ಟಾಸ್ಕ್ ಮಾತ್ರ ಅಲ್ಲ, ಇವನ್ ಆ್ಯಸ್ ಅ ಪರ್ಸ್ನಾಲಿಟಿ ಇಸ್ ಆಲ್ಸೋ ಎಲ್ಲರಿಗೂ ಲೈಕಬಲ್. ನಾನೇ ಅಂತಲ್ಲ, ಇವನ್ ನೀವು ಎಷ್ಟು ಜನ ನೀವು ನೋಡಿರ್ಬೋದು ಇವತ್ತು, ಎಲ್ಲರೂ ಅದನ್ನೇ ಒಪಿನಿಯನ್ ಕೊಟ್ಟಿರ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡೋಣ ಏನಾಗುತ್ತೆ. ನಮಗೂ ಕುತೂಹಲ ಇದೆ. ಅವ್ರು ಬಿಟ್ಟರೆ ಮೇಸ್ಟ್ಲಿ ಮಂಜಣ್ಣನೂ ಗೆಲ್ಬೋದು, ಇಲ್ಲ ಅಂತಂದರೆ ಅವರು ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ತ್ರಿವಿಕ್ರಮ್ದು ಆಲ್ಮೋಸ್ಟು, ಬಟ್ ಅವ್ರು ಲಾಸ್ಟ್ ವೀಕ್ದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಎಲ್ಲರಿಗೂ ಆಲ್ಮೋಸ್ಟ್. ಯಾಕಂದರೆ ಅವ್ರು ಆಡಲೇ ಇಲ್ವಲ್ಲ, ಆ ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ಜಾಸ್ತಿ ಇತ್ತು. ಮೇ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತಲ್ಲ, ಆ ಬೇಸ್ ಮೇಲೆ ಅವ್ರು ಚೆನ್ನಾಗಿ ಆಡ್ಬೋದು ಅನ್ನೋ ಒಂದು ಇದಿತ್ತು. ಐ ಥಿಂಕ್ ಫಸ್ಟು ವೀಕ್ಸಲ್ಲಿ ಸ್ವಲ್ಪ ಒಳ್ಳೆ ಸ್ಪೋರ್ಟ್ಸ್ದೆಲ್ಲ ತುಂಬ ಆ್ಯಕ್ಟಿವ್ ಇರೋದ್ರಿಂದ ಸ್ಟಾರ್ಟಿಂಗ್ ಬರ್ತಿದ್ದು ಎಲ್ಲ ಟಾಸ್ಕು ಕೂಡ ನಮಗೆ ತುಂಬಾ ಇಷ್ಟ ಆಯಿತು. ಬೇಸ್ಲಿ ಭವ್ಯ ಅಂತೂ ಗೆಲ್ಲಲ್ಲ ಅನ್ನೋದು ನಂಗೆ ಗೊತ್ತು. ಭವ್ಯ ಗೆಲ್ಲಲ್ಲ. ಭವ್ಯ ಬಿಟ್ಟರೆ ಆಮೇಲೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಹೆಸರು ತೊಗೊಳ್ಳೇಬೇಕು ಅಂತಂದರೆ ರಜತ್ತು. ಇಲ್ಲ ಒಳ್ಳೆ ಅಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಷ್ಟು ಸೀಸನ್ನು ಕೂಡ ಅವರು ತುಂಬ ಚೆನ್ನಾಗಿ ಮಾಡ್ಕೊ ಬಂದಿದ್ದಾರೆ. ಕಂಟಿನ್ಯೂ ಮಾಡ್ಬೋದಿತ್ತು, ಬಟ್ ಅವರು ಪರ್ಸ್ನಲ್ ಒಪಿನಿಯನ್ ಇರುತ್ತೆ, ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಅವ್ರು ಮಾಡಿರೋ ಆಲ್ಮೋಸ್ಟ್ ಒಳ್ಳೆ ಆ್ಯಂಕರಿಂಗ್ ಇರ್ಬೋದು, ಅವರು ನಿಭಾಯಿಸಿರೋಂಥ ಪ್ರತಿಯೊಂದು ವೀಕೆಂಡ್ ಇರ್ಬೋದು, ಎಲ್ಲನೂ ಕೂಡ ಚೆನ್ನಾಗೇ ಬಂದಿದೆ.
ಮೇ ಬಿ ಅವ್ರು ಮಾಡ್ಬೋದಿತ್ತು. ಅವ್ರು ಬಿಟ್ಟರೆ ಬೇರೆ ಅವ್ರ ಜಾಗದಲ್ಲಿ ಯಾರು ಬರ್ತಾರೆ ಅನ್ನೋದು ಖಂಡಿತವಾಗ್ಲೂ ಇದೆ. ಗೊತ್ತಿಲ್ಲ ಮೇಡಮ್, ಯಾರು ಬೇಕಾದ್ರೂ ಬರ್ಬೋದು. ಸೊ ಓಪನ್ ಮಾಡಲಲ್ವಾ, ಕರ್ನಾಟಕದಲ್ಲಿ ಪ್ರತಿಭೆಗಳಿಗೆ ಏನು ಕಮ್ಮಿ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ನಡ್ಸ್ಕೊ ಬಂದಿದ್ದ ರೀತಿ ನಮ್ಗೆ ಇಷ್ಟ ಆಗಿತ್ತು. ಮೇ ಬಿ ಇಷ್ಟು ಬೇಗ ಅವರು ಹೋಗ್ಬಾರ್ದಿತ್ತು, ಗೊತ್ತಾಗಲ್ಲ, ಅವ್ರು ಬೇಜಾರಾಗೇ ಆಗುತ್ತೆ.